ನಿಮ್ದು ಮಾಡ್ಲಿಂಗ್ ಮಾಡೋ ಕನ್ಸ ಹಾಗಿದ್ರೆ ದುಬೈನಲ್ಲೊಂದು ಗೋಲ್ಡನ್ ಆಪರ್ಚುನಿಟಿ ಇದೆ, ಹೋಗ್ತೀರಾ? ಹೀಗಂತ ಯಾರಾದ್ರೂ ನಿಮ್ಮ ಹತ್ರ ಬಂದ್ರೆ ತಕ್ಷಣ ಓಕೆ ಹೇಳ್ಬೇಡಿ. ಯಾಕಂದ್ರೆ ನಾನೀಗ ಹೇಳೋ ಸ್ಟೋರಿ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ನೆರೆ ರಾಜ್ಯ ಕೇರಳದ ಕೊಚ್ಚಿಯಲ್ಲಿ ಮಾಡ್ಲಿಂಗ್ ಹೆಸರಿನಲ್ಲಿ ವೇಶ್ಯವಾಟಿಕೆ ದಂಧೆ ನಡೆಸಲಾಗಿದೆ. ಸಿಂಧು, ಮಂಜಿಮಾ ಮತ್ತು ಇನ್ನಿಬ್ಬರು ಮಹಿಳೆಯರು ಸೇರ್ಕೊಂಡು ಅಮಾಯಕ ಕೇರಳದ ಹುಡುಗಿಯರಿಗೆ ಗಾಳ ಹಾಕಿ ಮಧ್ಯದಲ್ಲಿ ಡ್ರಗ್ಸ್ ಬೆರೆಸಿ ಅತ್ಯಾಚಾರ ಕೂಪಕ್ಕೆ ತಳ್ತಾ ಇದ್ರು. ಮೊದಲಿಗೆ ನಾವು ಮೇಕಪ್ ಆರ್ಟಿಸ್ಟ್, ನಿಮ್ಗೆ ದುಬೈನಲ್ಲಿ ಮಾಡ್ಲಿಂಗ್ ಆಕ್ಟಿಂಗ್ ಚಾನ್ಸ್ ಕೊಡಿಸ್ತೀವಿ ಅಂತ ಬಣ್ಣ ಬಣ್ಣದ ಮಾತುಗಳಿಂದ ಮರಳು ಮಾಡಿ ವಿಸಿಟಿಂಗ್ ವೀಸಾ ಮೂಲಕ ದುಬೈಗೆ ಕಳಿಸ್ತಾ ಇದ್ರು. ದುಬೈ ಏರ್ಪೋರ್ಟ್ಗೆ ರೀಚ್ ಆಗ್ತಾ ಇದ್ದಂತೆ ಹೋಟೆಲ್ನ ರೂಮ್ ಒಂದಕ್ಕೆ ತಳ್ಳಿ ಮದ್ಯ, ಗಾಂಜಾ, ಡ್ರಗ್ಸ್ ನಂತಹ ಮಾದಕ ವ್ಯಸನಕ್ಕೆ ದೂಡಿ ಅದಕ್ಕೆ ಅವ್ರನ್ನ ಅಡಿಕ್ಟ್ ಮಾಡಿ ಅತ್ಯಾಚಾರ ಕೂಪಕ್ಕೆ ತಳ್ತಾ ಇದ್ರು. ಅಲ್ಲಿ ಅವರು ಹೇಳಿದಂತೆ ಕೇಳದಿದ್ರೆ ಅವರ ನಗ್ನ ಚಿತ್ರಗಳನ್ನ ಕುಟುಂಬಸ್ಥರಿಗೆ ಕಳಿಸೋದಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಸದ್ಯ ಈ ನೀಚ ಕೆಲಸ ಮಾಡ್ತಿದ್ದ ಗ್ಯಾಂಗ್ ಅನ್ನ ಕೊಚ್ಚಿ ಪೊಲೀಸರು ಬಂಧಿಸಿ ತನಿಖೆ ಮುಂದುವರೆಸಿದ್ದಾರೆ. ಯಾರೇ ಆಗ್ಲಿ ವಿದೇಶದಲ್ಲಿ ಸುಲಭವಾಗಿ ಹಣ ಮಾಡಬೇಕು ಅಂತ, ಮಾಡ್ಲಿಂಗ್ ಚಾನ್ಸ್ ಸಿಗತ್ತೆ ಅಂತ ಯಾರ್ಯಾರನ್ನೋ ನಂಬಿ ಅಪರಿಚಿತರ ಕೈ ಹಿಡಿದು ಹೋದ್ರೆ ನಟ್ಟ ನಡುವೆ ಬಿಡೋದಲ್ಲ, ಮುಳುಗಿಸಿ ಬಿಡ್ತಾರೆ. ಅದಕ್ಕಾಗಿನೇ ಯುವತಿಯರು ಅಂತಹ ನಿರ್ಧಾರ ಕೈಗೊಳ್ಳೋ ಮುನ್ನ 100 ಬಾರಿ ಅಲ್ಲ 1000 ಬಾರಿ ಯೋಚಿಸಬೇಕು. ಇಲ್ಲದಿದ್ರೆ ಇಂತಹ ಕದೀಮರ ವರಸೆಗೆ ಬಲಿಯಾಗಬೇಕಾಗತ್ತೆ.